ಗೈಸ್ ಬೆಳಗ್ಗೆಯಿಂದ ಹಿಂಗೆ ಮಳೆ ಬರ್ತಾನೆ ಇದೆ, ಫುಲ್ ಸೋನೆ ಮಳೆ ತರ ನೋಡಿ. ಇಲ್ಲಿ ಎಲ್ಲರೂ ಅಲ್ಲಿ ಛತ್ರಿ ಇಟ್ಕೊಂಡು ಹೋಗ್ತಾರೆ, ಒಬ್ರೊಬ್ರು ಛತ್ರಿ ಇಟ್ಕೊಂಡೇ ಹೋಗ್ತಿಲ್ಲ. ಸೊ ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದೆ ಗುರು ಜಿಮ್ಮಿಗೆ ಹೊರಡೋಣ ಅಂತ. ಆದ್ರೆ ಜಿಮ್ಮಿಗೆ ಹೊರಡಕ್ಕೂ ಅವಾಗ್ಲೂ ಒಂದು 6 ಗಂಟೆ ಹಂಗೆ ಮಳೆ ಬರ್ತಾನೆ ಇತ್ತು. ಅದಕ್ಕೆ ಸುಮ್ಮನೆ ಅದೇ ಆಮೇಲೆ ಹಂಗೆ ಹೋಗೋಣ ಅಂತ. ಇವಾಗ ಟೈಮ್ ಈಗ 8 ಗಂಟೆ ಆಗೈತೆ. 8 ಗಂಟೆ ಆದ್ರೂ ಮಳೆ ನಿಂತಿಲ್ಲ ಗೈಸ್. ನಮ್ಮನೆ ಬೆಕ್ಕಿಗೆ ಬೇರೆ ಅಷ್ಟೇ, ಬೆಳಗ್ಗೆ ನನ್ನ ಮಗನ್ ಬಡ್ಕತ್ತಿತ್ತು, ಅದಕ್ಕೆ ಬಂದು ಹಾಲು ಹಾಕಾದ್ಮೇಲೆ ಗೊತ್ತಾಯ್ತು ಬೆಕ್ಕು ಎಲ್ಲಿಗೋ ಹೋಗೈತೆ ಅಂತ. ಇವಾಗ ಬಿಟ್ಟಿರೋ ಹಾಲು ಅದು ಹಂಗೆ ಐತಿ. ಈಗ ಅದಕ್ಕೆ ಇದ್ರಲ್ಲೇ ಕಾಫಿ ಮಾಡಿಬಿಡು. ಮೊನ್ನೆ ಹೋಗಿದ್ದು ರೈಡಲ್ಲೂ ಅಷ್ಟೇ ಗೈಸ್, ಬೈಕ್ ಎಲ್ಲ ಫುಲ್ ಕೆಸರಾಗೈತೆ ನೋಡಿ. ಇಲ್ಲಿ ವಾಶು ಏನೋ ಮಾಡಿಸಿಲ್ಲ, ಈಗ ಸದ್ಯಕ್ಕೆ ವಾಶು ಏನೋ ಮಾಡಿಸಲ್ಲ. ಏನಕ್ಕಂದ್ರೆ ಮತ್ತೆ 15ನೇ ತಾರೀಕು ಮೇಲೆ ಒಂದು ರೈಡ್ ಇದೆ ಅಂತ ಪ್ಲ್ಯಾನ್ ಇದೆ. ಇದು ಹೇಳ್ತೀನಿ, ಕುದುರೆಮುಖ. ಇವಾಗ ಕುದುರೆಮುಖ ಅಂದ ತಕ್ಷಣ ಕುದುರೆ ಮುಖ ಥರನೇ ಮಾಡ್ಕತಿಯಲ್ಲ. ಏನು ನೆಟ್ಕೊಂಡು ಬಂದಿದ್ರಣ್ಣ? ಓ ಅಲ್ಲಿ ಗಾಡಿ ಅಲ್ಲೇ ಇದೆಯಾ? ಏನು ಪೇ ಆಗಿದೆಯಾ? OTP ಬರುತ್ತಾ ನೋಡಿ. ರೈನ್ ಕವರ್ ಏನಾದ್ರು ಹಾಕೊಳ್ಳಿ ಅಣ್ಣ. ಅವ್ರ ಕಂಪ್ನಿಯಿಂದಾನೇ ಕೊಡ್ತಾರಾ? ಮನೆಗೇನೋ ಪಾರ್ಸಲ್ ಬಂದಿದೆ ಫ್ಲಿಪ್ಕಾರ್ಟಿಂದ. ಆದರೂ ನೋಡಿ ಈ ಮಳೆ ಟೈಮಲ್ಲೂ ಈ ಡೆಲಿವರಿ ಬಾಯ್ಸು ಎಷ್ಟು ಕೆಲಸ ಮಾಡ್ತಾರೆ ಅಂತ. ಹಾಂ ಗೊತ್ತಿಲ್ಲ. ನಿಲ್ತಾನೆ ಇಲ್ಲ ಮಳೆ. ಏನಿದು ಪಾರ್ಸಲ್? ಚಾಕ್ಲೇಟು ಅಲ್ಲ, ಪೆಪ್ರಮುಂಟ್ ಚಾಕ್ಲೇಟ್ ತರಿಸಿದ್ದ ತಾತಂಗ. ನಾನೊಂದು ಇಲ್ಲೊಂದು ಬಾಕ್ಸು. ಹಾಂ, ಇವಳೆ ಖಾಲಿ ಮಾಡಾಕ್ತಾಳೆ. ತಾತಂದು ಪೈನಾಪಲ್ ತರಿಸಿ. ಓಹೋ ಗೈಸ್, ನಮ್ಮ ಅಮ್ಮ ಪೆಪ್ರಮೆಂಟ್ ಚಾಕ್ಲೇಟ್ ತರ್ಸೋರಲ್ಲ ಗೈಸ್, ನಮ್ಮ ತಾತಂಗಂತ ತರ್ಸವ್ರೆ. ಯಾವ ಫ್ಲೇವರ್ ಇದು? ಪೈನಾಪಲ್ಲಾ ಗೈಸ್? ಬೆಕ್ಕು ಇವಾಗ ಬಂತು, ಬಾ ಇಲ್ಲಿ ಬಾ. ಗೈಸ್ ನಮ್ಮಮ್ಮ ಈ ಚಳಿಗೆ ತಿಂಡಿ ಇವತ್ತು ನಮ್ಮ ಮನೇಲಿ ರೊಟ್ಟಿ ಮಾಡ್ತವ್ರೆ ನೋಡಿ. ಇಲ್ಲಿ ಅಕ್ಕಿ ಹಸಿಟ್ಟು ಎಲ್ಲ ಇಟ್ಕೊಂಡವ್ರಪ್ಪ. ಇಲ್ಲಿ ಸೈಡಲ್ಲಿ ಅನ್ನ ಇದೆ. ಇದು ಅನ್ನ ನೆನ್ನೆದಾ? ಇದಕ್ಕೆ ಮಿಕ್ಸ್ ಮಾಡ್ತೀಯಾ? ಮಿಕ್ಸ್ ಮಾಡಿಬಿಟ್ಟು ತಟ್ಬಿಟ್ಟು ಹಂಚಿಗೆ ಹಾಕಿ ಕೊಡ್ತೀಯಾ? ರೊಟ್ಟಿಗೆ ಕಾಯಿ ಚಟ್ನಿ. ಹಾಂ, ನಾನು ಬಂದು ತಿನ್ಲಾ? ಏ ಬಿಡತ್ಲಾಗಿ ಟೈಮ್ ಆಯ್ತು, ಬಿಡತ್ಲಾಗಿ ಅಷ್ಟೇ ರೆಡಿ ಮಾಡಿ ಇಟ್ಟಿಲ್ವ ಇಲ್ಲಿ ಬಾ. ಗೈಸ್ ಇವಾಗ ನಮ್ಮ ಮನೆಗೆ ನಮ್ಮ ಅತ್ತೆ ಬಂದವ್ರೆ. ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪನ ಅಕ್ಕ. ಸೊ ಅವ್ರೀಗ ಮದ್ದೂರು ವಡೆನ ಮಾಡ್ಕೊಂಡು ತಂದವ್ರು ನೋಡಿ. ಇಲ್ಲಿ ಮದ್ದೂರು ವಡೆ. ಸೊ ಇದನ್ನ ನೋಡೋಣ, ಈಗ ಟೇಸ್ಟ್ ಮಾಡೋಣ. ಇದು ನೀವು ಫಸ್ಟ್ ಟೈಮ್ ಅತ್ತೆ ಮಾಡಿದ್ದು? ವಾ, ಘಾಟ್ ಸೆಕ್ಷನ್. ಚೆನ್ನಾಗೈತೆ. ಚೆನ್ನಾಗಿದಾವಲ್ಲ, ಸಾಕು, ಖುಷಿ ಆಯ್ತು. ನೀನೊಂದು ತಿನ್ನು. ಮಾಡ್ತೀನಿ, ಯಾರು ನಿಮಗೆ ಫೋನ್ ಮಾಡಿ ಕೇಳ್ಕೊಂಡು ಮಾಡ್ತೀನಿ. ಟೀ ಜೊತೆ ಚಂದ. ಟೀ ಜೊತೆ ಬಂದಾಗ ನಾಲ್ಕು ಮಾಡ್ಕೊಂಡು ಹೋಗೋಣ ಬಿಸಿ ಬಿಸಿವು. ನಾನು ಈಗ ಕುಡ್ಕಲ ಪಟ ಮಾಡುತ್ತೇವೆ. ಗೈಸ್ ಆ್ಯಕ್ಚುಲಿ ಇವಾಗ ನಮ್ಮ ಗಾನವಿ ಈಗ ಮಳಲಿಗೆ ಹೋಗ್ತಿದ್ದಾಳೆ. ಸೊ ಅದಕ್ಕೆ ಈಗ ಇವಳನ್ನ ಬಿಟ್ಟು ಬರೋಣ ಅಂತ ಈಗ ಕಾರಲ್ಲೇ ಈಗ ಹೋಗ್ಬಿಟ್ಟು ಬರ್ತಿದ್ದೀನಿ ಗೈಸ್. ನೋಡಿ ಮಳಲಿಗೆ ಎಣ್ಣೆ ಹಚ್ಕೊಂಡು ಅಲ್ಲಿಗೆ ಹೋಗಿ ಸ್ನಾನ ಮಾಡ್ತಾಳಂತೆ. ಅದ್ಯಾಕೆ ಹೊಡೆದೆ? ಶಬಾಷ್ ಅಂದಿತ್ಕಣವ, ಹೊಡೆದಿದ್ದಲ್ಲ. ಕೀ ಕೊಡಿಲಿ ಗೈಸ್. ಬನ್ನಿ ಗೈಸ್, ಇವಳನ್ನ ಬೇಗ ಮಳಲಿಗೆ ಬಿಟ್ಬಿಟ್ಟು ಬರೋಣ. ಆ್ಯಕ್ಚುಲಿ ಬೈಕಲ್ಲಿ ಹೋಗೋಣ ಅಂತ ಇದ್ದೆ, ಬಟ್ ಬೈಕಲ್ಲಿ ಸುಮ್ಮನೆ ಮಳೆ ಹಿಂಸೆ ಆಗುತ್ತೆ. ಯಾಕೆ ಡೋರ್ ಓಪನ್ ಆಗಿಲ್ವಲ್ಲ ಗೈಸ್. ಗಾಡಿನ ತೆಗ್ದ್ಬಿಟ್ಟು ನಮ್ಮ ಗಾನವಿನ ಕಾರಿಗೆ ಹತ್ತಿಸ್ಕೊಂಡು ನಾವು ಹೋಗ್ತಿದೀವಿ ದುಬೈ. ಬೇಬಿ ಕಮ್ ಟು ದುಬೈ. ಇವತ್ತು ಏನಂದ್ರೆ ನಮ್ಮ ಅತ್ತೆ ಮತ್ತೆ ನಮ್ಮ ಮಾಮ ಜೊತೆಗೆ ಪಾಪು ಬೇರೆ ಬೆಂಗಳೂರಿಗೆ ಏನೋ ಹೋಗೋರಂತೆ. ಸೊ ಅದಕ್ಕೆ ನಮ್ಮ ಅಜ್ಜಿಗೂ ಸ್ವಲ್ಪ ಕಣ್ಣು ಕಾಣಲ್ವಲ್ಲ, ಸ್ವಲ್ಪ ಎಲ್ಲ ಪೂರ್ತಿನೇ ಕಾಣಲ್ವಲ್ಲ. ಅಲ್ಲಿ ಜೊತೆಗೆ ನಮ್ಮ ತಾತಂಗೆ ಪ್ರೆಸೆಂಟ್ ಈಗ ಹುಷಾರ್ ಬೇರೆ ಇಲ್ಲ. ಅಲ್ಲಿ ನೋಡ್ಕೊಳಕ್ಕೆ ಬೇಕಲ್ಲ ಒಬ್ರು. ತಿಂಡಿ ಎಲ್ಲ ಮಾಡಿ ಕೊಡ್ತಾಳೆ, ತಿಂಡಿ ಸಾಂಬಾರು. ಆಮೇಲೆ ಗಾನು ಏನೇನ್ ಮಾಡ್ತೀಯಾ? ಅಷ್ಟೇ ಮಾಡ್ತೀಯಾ? ಹಂಗಾರೆ ಈಗ ನೀನು ಮಳಲಿಗೆ ಹೋಗಿ ಸ್ನಾನ ಮಾಡ್ತೀಯಾ? ಮಾಡ್ಬಾರ್ದ? ಮಾಡವ, ಯಾರು ನೋಡ್ತಾರಣ್ಣ, ಹಿಂಗೆ ಹೋಗ್ಬೇಕು ಹಂಗಂತ್ಯಾ?
ಗೈಸ್ ಸಿಗ್ನಲ್ ರೆಡ್ ಸಿಗ್ನಲ್ ಜೊತೆಗೆ ನಮ್ ಸುಶಿನೂ ಬಂದಿದ್ದೇನೆ ಗಾಯ್ಸ್. 10 ಸೆಕೆಂಡ್ ಐತ್ ಕಣ ಇದು ಬಿತ್ತ ಸಿಗ್ನಲ್ ತಾತ ಅಜ್ಜಿ ಕಾರಲ್ಲಿ ಬಂದ್ವು. ಬಾ ಕುತ್ಕ ಸುಶಿ. ಎಷ್ಟೊತ್ತಿಗೆ ಹೋಯ್ತು ಅತ್ತೆ ಎಲ್ಲ? 10:30. ಬರೋದು ನಾಳೆ. ಕೆಮ್ಮು ತಾತ ಪರವಾಗಿಲ್ವಾ? ಏನು ಇದಾಗಿಲ್ಲ? ಕೋಲ್ಡು. ಟೀ ಮಾಡೋ ಸ್ವಲ್ಪ. ಸ್ವಲ್ಪ ಕುಡಿಲ್ಲ. ಆದ್ರೂ ಮನೇಲಿ ಆ ಮಗ ಇಲ್ಲ ಅಂದ್ರೆ ಒಂಥರ ಅಲ್ವಾ? ಸೈಲೆಂಟ್ ಆಗಿರ್ತೀವಿ ಸಂದೆ ತಕವ ಬೆಳಿಗ್ಗೆ ಇವಾಗ ರಾಮಾಯಣ ಬಡ್ಕೊಳ್ಳೋರು. ಏನ್ ನೀನ್ ಕುತ್ಕೋಬೇಡ ಅನ್ನೋರು ಎದ್ದೋಗು ಅಂತ. ಅವನ 15 ಸೀರೆ ಹುಚ್ಚಿ ಹೋಯ್ಕೊಂಡ್ ಗದ್ರಿಸ್ತಾ ಗದ್ರಿಸ್ತಾನೆ. ಎದುರುತ್ತೆ ಏಮ್ಮಂಗೆ. ಎದಕ್ಕತ್ತಾಳೆ ಈ ಸ್ಕೂಲಿಗೆ ಕ್ಲೀನಾಗಿ ಹೋಯ್ತೈತಾ ಅಜ್ಜಿ? ಹೋಯ್ತದೆ. ಇದು ಜೋಳಗೆ ಅಜ್ಜಿ ನೀರು ಎಲ್ಲ ಇಲ್ಲ ಒಂದೇ ತುಂಡಲ್ಲಿ ಇರೋದ್ ಮಗ ಜೋಳ ಹಾಕಿಲ್ಲ. ಲೋಟ್ ಹೊಡೆದ್ ಬಿಟ್ಟಿದ್ಯೋ ಮತ್ ಕಂಟಿವ್ಯೂಟ್ರಲ್ಲಿ ಸಣ್ಣ ಸಣ್ಣಗೆ ಎಂಪಿದ್ವಲ್ಲ ಲೋಟ್ ಹೊಡೆದ್ಬಿಟ್ಟು ಕಂಟಿವ್ಯೂಟ್ರಲ್ಲಿ ಆಮೇಲೆ 8 ಕಡಿದ್ಮೇಲೆ ಜೋಳ ಹಾಕನ 2 ತುಂಡಿಗೆ. ಬರೀ ಒಂದೇ ತುಂಡಿಗೆ ಹಾಕಿರೋದ? ಈಗ ಒಂದು ಬ್ಯಾಗಲ್ದು ಚೆಳ್ಳದ್ರಲ್ಲಿ ಜೋಳ ಇತ್ತಲ್ಲ ಹುಲ್ಲಿತ್ತು ಲೋಟ್ ಹೊಡೆದು ಉಚ್ಚೆ ಹೊಡೆದು ಬಿಟ್ಟೈತಿ. ಮತ್ತೀಗ ಕಂಟಿವ್ಯೂಟ್ರಲ್ಲಿ ಒರೆಸಿ ನೇಗ್ಲಲ್ಲಿ ಒರೆಸಿ ಹಾಕಬೇಕು. ಏನು ದನಿಗದು ಆಯ್ತದ ಮೇಂಟಿ. ಈಗ ಇದು ಮುಗಿಯೋಯ್ತು. ಅದು ಬಂದು ಎಷ್ಟೋ ದಿನ ಆಯ್ತದೆ. ಅದು ಮುಗಿಯೋಯ್ತು ಮತ್ತೆ ಹಾಕ್ತೀವಲ್ಲ. ಗೈಸ್ ಇವಾಗ ನಮ್ಮ ಸುಶಿನ ಕರ್ಕೊಂಡು ಈಗ ಗದ್ದೆ ತೋರ್ಸೋಣ ಜೊತೆಗೆ ಹಂಗೆ ಆದ್ರೆ ಒಂದೊಂದು ಎಳ್ನೀರು ಕುಡ್ಕೊಂಡು ಬರೋಣ ಅಂತ ಈಗ ಕರ್ಕೊಂಡು ಹೋಗ್ತಿದ್ದೀನಿ. ಇದು ನನ್ನ ಕುಡ್ಲು ಅಲ್ಲೇ ಇದೆಯಂತ. ಗಣಕ್ಕೆ ಕುಡ್ಲ ಹಾಕ್ಬಿಟ್ಟು ಕುಡ್ಲ ಹಾಕೈತೆ 2 ಗಣನ ಹಿಂಗೆ ಜಾಯಿಂಟ್ ಮಾಡ್ಬೇಕು. ನೋಡಿ ಇಲ್ಲೆಲ್ಲ ಜಾಸ್ತಿ ಮಳೆ ಬಂದೈತೆ. ಅದೇ ಬೆಳಗ್ಗೆ ಹೊತ್ತು ಮಾಮೂಲಿ ಸೊನೆ ಟೈಪ್ ಬರುತ್ತಲ್ಲ ಸೇಮ್ ಹಂಗೆ ಇಲ್ಲೂ ಅಂತೆ. ಅದೇ ಪ್ರೆಸೆಂಟ್ ಈಗ ಸ್ವಲ್ಪ ಬಿಸಿಲು ಬಂದೈತೆ ಅಲ್ವಾ ಸ್ವಲ್ಪ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಸುತ್ತಮುತ್ತ ಫುಲ್ ಗ್ರೀನು. ಇಲ್ಲಿ ಲೆಫ್ಟಲ್ಲಿ ಕೆರೆ ಇತ್ತು. ನಾರ್ಮಲಿ ಇಲ್ಲಿ ನೀರು ಇರ್ತಿತ್ತಪ್ಪ. ಇವತ್ತು ಈ ಸಲ ನೀರೇ ಇಲ್ಲ ಅಪ್ಪ. ನೋಡಿ ಫುಲ್ ಇಲ್ಲೆಲ್ಲ ನೀರು ಇಟ್ಬಿಟ್ಟು ಕೆಳಗಡೆ ಹಿಂಗೆ ಸೋರೋದು. ಮತ್ತೆ ಇಲ್ಲೆಲ್ಲ ಫುಲ್ ಪಾಚ. ಇಲ್ಲೇ ನಾವು ಅವತ್ತು ಅಡುಗೆ ಮಾಡಿದ್ದು ನಾಟಿ ಕೋಳಿ ಸಾಂಬಾರೆಲ್ಲ ಇಲ್ಲೇ ನಮ್ ಗಾನವಿ ಗಣ ತಗತವಳೆ ಬಿಡಿಲಿ ಬಾಯ್ ಕಡೆ ಎಳಿತೀನಿ. ಏನ್ ಬುದ್ಧಿ ಮಾಡ್ತೀವಿ ಅಲ್ಲಿ ಬಾಳೆ ಗಿಡ ಹೋಯ್ತದಲ್ಲಿ ಎಳಿತಾ ಐತೆ ಅಲ್ಲಿ. ತಾಳವ 1 ನಿಮಿಷ ಎಳ್ಕೈ. ಗೈಸ್ ಈ ಕಡೆ ಮರದು ಎಳ್ನೀರು ಚೆನ್ನಾಗೈತೆ. ಅರೆ ಈ ಮರ ಸಕ್ಕ ದೊಡ್ಡದೈತೆ ಜೊತೆಗೆ ಎಟ್ಕೋದಿಲ್ಲ. ಏನು ಒಟ್ಟಿನಲ್ಲಿ ಎಳ್ನೀರು ಕಿಡಿಕ ಕುಡಿಬೇಕು ಅಷ್ಟೇ. ಆಯ್ತಾ ಹುಷಾರು ನೋಡ್ಕ. ಹೌದಾ ಕುಡಿಲಿ. ಅಲ್ಲಿ ಕೆಳಗಡೆ ಐತೆ ನೋಡು. ಹೋಗು ಆ ಕಡೆ ಸೈಡಿಗೆ ಹೋಗು. ಅಣ್ಣ ಹಿಂಗೆ ನಿಂಕ ವಿ ಶೇಪ್. ಯಾವ ಎಳ್ನೀರಂತ ತೋರ್ಸ್ದಂಗೆ ಗಾಳಿ ಹೋಗ್ಲಿ. ಬಾರಣ ಇರೋದೆಲ್ಲ ಕೆಡುತ್ಯಾ. ಫಸ್ಟ್ ಟೈಮ್ ಗಾಯ್ಸ್ ಹಿಂಗೆ ಕೆಡಿದ್ದು. ನಮ್ಮ ಸುಶಿಗ ಕೊಚ್ಚಕ್ ಶಾರ್ಪ್ ಇಲ್ಲ ಕಾಯಿ ಅನ್ಸತ್ ಕಣಲ್ಲ. ನೋಡಿ ನೋಡೋಣ. ನಮ್ಮ ಸುಶಿನೇ ಆರ್ಸಿದ್ದಪ್ಪ. ಕಾಯಿ ಕಣವ ನೋಡಿಲಿ. ಚೂರು ಬಲ್ತೈತ್ ಕಣಲ್ಲ. ಯಾವ ಕಾಯಿ ತೆಗಿಲ ಈಗ ತೆಗಿ ನೋಡೋಣ. ಗಾಯ್ಸ್ ತಗೊಂಡ್ ಕುಡಿ ನೋಡೋಣ. ಅದೇ ಇರೋದಿಲ್ಲ ಇನ್ನೇನು. ಸ್ವೀಟ್ ಐತೆ ಅನ್ಸೈತಲ್ಲ. ಮೂತಿ ಮುಂದೆ ಮಾಡು. ಗಾಯ್ಸ್ ಎಳ್ನೀರು ಆಕ್ಚುಲಿ ಸ್ವಲ್ಪ ಕಾಯಿ ಇನ್ ಸ್ವಲ್ಪ ಇದಾಗಿದ್ದಿದ್ರೆ ಸೂಪರ್ ಆಗಿರೋದು. ಸ್ವೀಟ್ ಐತೆ. ಎಳ್ನೀರೆಲ್ಲ ಕುಡ್ದಾಯ್ತು ನೋಡಿ. ಇಲ್ಲಿ ಅಲ್ಲಿ ಕುಡ್ದು ಅಲ್ಲೆಲ್ಲ ಇಟ್ಟಿದೀವಿ ಅಂದ್ರೆ ಸಿಪ್ಪೆ ಎಲ್ಲ. ಬನ್ನಿ ಗಾಯ್ಸ್ ಹೋಗೋಣ. ಬಟ್ ಪರವಾಗಿಲ್ಲ ಇದ್ದಿದ್ರಲ್ಲಿ ಎಳ್ನೀರು ಚೆನ್ನಾಗಿತ್ತು ಸ್ವೀಟ್ ಆಗಿ. ಬಟ್ ಸ್ವಲ್ಪ ಕಾಯಿ ಇತ್ತು. ಇಲ್ಲ ಅಂದಿದ್ರೆ ಇನ್ನ ಸೂಪರ್ ಆಗಿರೋದು. ಎಳ್ಳಿಕಾಯಿ ಎಲ್ಲೈತೆ? ಅದು ನಿಂಬೆಹಣ್ಣು ಕಣವ. ಇನ್ನೇನು ತಗ ಕೈಲೇ ನಿಂಬೆಹಣ್ಣು. ನಾನು ಇನ್ನೇನು ಹೇಳಿದೆ ಹತ್ರ ಬಂದಾದ್ಮೇಲೆ ಸುಚ್ಚುತ್ತೆ. ಗಾಯ್ಸ್ ಬನ್ನಿ ಗಾಯ್ಸ್ ಇದು ನಮ್ಮ ತಾತಿಂಗ್ ಕೇಳೋಣ. ಇದು ಎಳ್ಳಿಕಾಯಿ ನಿಂಬೆಹಣ್ಣು ಅಂತ 3 ಜನಕ್ಕೂ ಕನ್ಫ್ಯೂಷನ್ ಇದೆ. ನಿಂಗೆ ನಾಟಿ ನಿಂಬೆಹಣ್ಣು ಅಂತಾರ? ನಂಗೂ ಸ್ಮೆಲ್ ಯಾಕೋ ನಂಗೂ ನಿಂಬೆಹಣ್ಣು ಥರನೇ ಟೇಸ್ಟ್ ಐತೆ. ಸೊ ನೋಡೋಣ ಬನ್ನಿ. ಇವಳು ಒಬ್ಳೆ ಎಳ್ಳಿಕಾಯಿ ಅಂತ ಅವಳೆ. ತಾತ ಇದು ಎಳ್ಳಿಕಾಯಿ ನಿಂಬೆಹಣ್ಣ?
ಎಳ್ಳಿಕಾಯ ಗಜ ಎಳ್ಳಿಕಾಯಿ ಗಜೇಂದ್ರ ಅಂದರೆ ಎಳ್ಳಿಕಾಯಿ ನಿಂಬೆಹಣ್ಣಲ್ಲ ಅದು ದಪ್ಪ ಬರ್ತದೆ. ಒಟ್ನಲ್ಲಿ ಎಳ್ಳಿಕಾಯಿ ನಿಂಬೆಹಣ್ಣ ಇದು ಎಳ್ಳಿಕಾಯಿ ಎಳ್ಳಿಕಾಯ ಗಾಯ್ಸ್ ಎರಡು ಮಧ್ಯ ಬಿಡಿ. ನಮ್ ಗಾನವಿ ಗೆದ್ಲು ಏನಜ್ಜೆ ಇದಾ ನೋಡಿದೆ ನಿಂಬೆಹಣ್ಣು ಎಳ್ಳಿಕಾಯ ಎಳ್ಳಿಕಾಯಿ ಎಳ್ಳಿಕಾಯ ಅದ್ರ ಸ್ಮೆಲ್ ಮಾರ ನಿಂಬೆಹಣ್ಣು ಥರನೇ ಐತಲ್ವಾ ಇದೇ ದಪ್ಪದ ಹ್ಮ್ ಎಲ್ಲಿ ಬಿಟ್ಟಿತ್ತು ಅದೇ ಅವ್ರದ್ದು ರಾಜೇಂದ್ರಣ್ಣ ರಾಜೇಂದ್ರಣ್ಣ ಎಳ್ಳಿಕಾಯಿ ಎಳ್ಳಿಕಾಯ ನಿಂಬೆ ಹಣ್ಣು ಅದು ನೇಯಸ್ಪತ್ತದೆ. ಗೈಸ್ ಇವಾಗ ಎಳ್ನೀರು ಕುಟ್ಕೊಂಡು ಬಂದಿರೋದಕ್ಕೆ ಹೊಟ್ಟೆ ಫುಲ್ ಆಗಿದೆ, ಅದಕ್ಕೆ ಇವಾಗ ರೈಸ್ ಬರೀ ಇಷ್ಟಿಷ್ಟೇ ತಿಂತಿದ್ದೀವಿ. ಜೊತೆಗೆ ನಮ್ಮ ಅತ್ತೆ ಮಾಡಿರೋದು ರಸಂ ಸಾಂಬಾರು ನಮ್ಮ ಸುಶಿಗೆ ಇಷ್ಟ ಆಗೈತೆ. ಬೇಳೆ ಬೇಳೆ ಸಾರು, ಸಾರಿ ರಸಂ ಅಲ್ಲ ಗೈಸ್, ಬೇಳೆ ಸಾಂಬಾರು. ಸರಿ ಅಜ್ಜಿ ಹೊರಡ್ತೀವಿ. ಆಯ್ತು ಊಟ ಸರಿಗಾನು. ಸರಿ ಫೋನ್ ಮಾಡ್ತೀನಿ ತಗ. ಸರಿ ಬಾಯ್. ನಮ್ಮ ಸುಶಿನ ಬಿಟ್ಟಾಯ್ತು, ಬನ್ನಿ ಈಗ ನಾವು ಈಗ ಮನೆ ಕಡೆಗೆ ಹೋಗುವ. ಗೈಸ್ ನಮ್ಮಮ್ಮನೇ ಕಾರನ್ನ ಈಗ ಶೆಡ್ಡಿಗೆ ನಿಲ್ಸ್ಬಿಟ್ಟು ಈಗ ನೋಡಿ ಹೆಂಗೆ ಟೀ ಕುಡಿತ್ಕೊಂಡು ನಿಂತವ್ರೆ. ಅಂದರೆ ಅವ್ರಿಗೆ ಒಂದು ಸ್ವ್ಯಾಗು ನೋಡಿ, ಹೆಂಗೆ ನಾನು ಕಾರ್ ನಿಲ್ಸ್ಬಿಟ್ಟು ಹೆಂಗೆ ಟೀ ಕುಡಿತಿದ್ದೀನಿ ಅನ್ನಂಗೆ ಅವ್ರದ್ದು ಒಂದು ಸ್ವ್ಯಾಗು. ನಿಂಗೆ ಕಾರ್ ಲೈಸೆನ್ಸ್ ಐತಾನೆ? ಇರೋದಕ್ಕೆ ಮತ್ತೆ ಇಲ್ಲಿ ನಿಲ್ಸಿದ್ದು. ಎಳ್ನೀರೆಲ್ಲ ಕುಡಿದ್ವು, ಆದರೆ ಏನಂದರೆ ಕಾಯಿ ಎಳ್ನೀರಿಲ್ಲ, ಖಾಲಿ ಆಗೈತೆ. ಇಲ್ಲ ಕಣಮ್ಮ, ಅಲ್ಲೇ ಇತ್ತಿಲ್ಲ. ಗಾಯ್ಸ್ ಮನೆಗೆ ಬಂದಾಯ್ತು ಗೈಸ್. ಇವಾಗ ಫಸ್ಟ್ ಈಗ ಒಂದು ರೀಲ್ಸ್ ಬೇರೆ ಮಾಡಬೇಕು ಇನ್ಸ್ಟಾಗ್ರಾಮಲ್ಲಿ. ಸೊ ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಬೇಗ ಹೋಗಿ ಫಾಲೋ ಮಾಡಿ ಗೈಸ್, ಒಳ್ಳೊಳ್ಳೆ ಕಂಟೆಂಟು ಅಪ್ಲೋಡ್ ಮಾಡ್ತಿದ್ದೀನಿ ಗೈಸ್. ವ್ಲಾಗು ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೂ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಸೊ ಜೊತೆಗೆ ಗೈಸ್ ವ್ಲಾಗಲ್ಲಿ ಏನಾದ್ರು ನಿಮಗೆ ಬಿಹೈಂಡ್ ದಿ ಸೀನ್ ಇನ್ಸ್ಟಾಗ್ರಾಮ್ ರೀಲ್ಸಿಂದು ಬಿಹೈಂಡ್ ದಿ ಸೀನ್ ಅದನ್ನು ಕಮೆಂಟ್ ಮಾಡಿ. ಸೊ ಆದರೆ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಾಂದರೆ ಡೈರೆಕ್ಟು ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ನಗು ಬಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.